ಕ್ಲಬ್ನಿಂದ ವೈದ್ಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಬೆಂಗಳೂರಿನ ಸಂಪಂಗಿ ರಾಮನಗರದ ನಯನ ಸಭಾಂಗಣದಲ್ಲಿ ವಿಶ್ವ ವೈದ್ಯ ದಿನಾಚರಣೆ ನಿಮಿತ್ತವಾಗಿ ಭಾರತೀಯ ವೈದ್ಯ ಪಿತಾಮಹ ಸುಶ್ರುತ್ ಸವಿ ನೆನಪಿನಲ್ಲಿ ವೈದ್ಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯೊಂದಿಗೆ ವೈದ್ಯ ವೃತ್ತಿಯಲ್ಲಿ ತೊಡಗಿರುವ 25 ವೈದ್ಯರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳು ವಿವಿಧ ವೇಷಭೂಷಣಗಳಲ್ಲಿ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಸಂಜಯಾನಂದ ಶ್ರೀಗಳು ಸೇರಿದಂತೆ ವೈದ್ಯರು, ಸಮಾಜ ಸೇವಕರು, ರಾಜಕೀಯ ಗಣ್ಯ ವ್ಯಕ್ತಿಗಳು, ಚಿತ್ರನಟರು ಹಾಗೂ ಪ್ರೆಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು ಮತ್ತು ರಾಜ್ಯದ ಹಲವು ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಬೇರೆ ಬೇರೆ ಪೋಸ್ಟ್ ನೆಕ್ಸ್ಟ್. ಸಂಪಾದಕರು ಮತ್ತು ರಮೇಶ್ ಎಸ್.ಜಿ. ಅವರಿಂದ ಪ್ರಸ್ತಾವನಾ ನುಡಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಉಳಿದಂತೆ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದ್ದಾವೆ. ಈ ಕಾರ್ಯಕ್ರಮವನ್ನು ಮಾಡಲು ಮುಖ್ಯವಾಗಿ ಉದ್ದೇಶ ಕರ್ನಾಟಕ ಪ್ರೆಸ್ ಕ್ಲಬ್ 2023ರಿಂದ ವೈದ್ಯರ ಸೇವೆಯನ್ನು, ಅದು ಕೊರೋನಾ ಮತ್ತು ಬೇರೆ ಸಂದರ್ಭಗಳಲ್ಲಿ ಮಾಡುವಂಥ ಸೇವೆ ಮತ್ತು ವೈದ್ಯರ ಈ ನಾಡಿಗೆ ಸಲ್ಲಿಸ್ತಾ ಇರೋರು ಅಥವಾ ಈ ದೇಶಕ್ಕೆ ನಮಗೆ ದೇವರ ಸಮಾನ. ಯಾಕಂದರೆ ನಮ್ಮ ವೇದ ಉಪನಿಷತ್ತುಗಳು ಹೇಳುತ್ತವೆ, ವೈದ್ಯೋ ನಾರಾಯಣ ಹರಿ. ವೈದ್ಯರನ್ನು ನಾವು ಆ್ಯಕ್ಚುಲಿ ದೇವರಿಗೆ ಹೋಲಿಸ್ತೇವೆ. ಯಾಕೆ ಹೋಗಲ್ಲ? ಯಾವ ವ್ಯಕ್ತಿನೂ ದೇವಸ್ಥಾನಕ್ಕೆ ಹೋಗೋದು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಯಾಕಂದ್ರೆ ಕಾರಣ ವೈದ್ಯರ ಸೇವೆ ಅಥವಾ ವೈದ್ಯರ ಒಂದು ವ್ಯವಸ್ಥೆ ಅತ್ಯಂತ ಮಹತ್ವವಾಗಿದೆ. ಇವತ್ತು ಪ್ರಪಂಚದಲ್ಲಿ ಎಷ್ಟೊಂದು ಮುಂದುವರೆದಿದೆ ವೈದ್ಯಕೀಯ ಸೇವೆಗಳಂದರೆ, ಮೂರ್ತಿ ಎಂ ಇವರು ಶ್ರೀ ಮೈಲಾರಗೌಡ ಮತ್ತು ಶ್ರೀಮತಿ ಗೌರಮ್ಮನವರ ಉದರದಲ್ಲಿ 1984ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ BAMS ಪದವಿ ಪಡೆದು ಇನ್ನಷ್ಟು ಉನ್ನತ ಶಿಕ್ಷಣಗಳನ್ನು ಪಡೆದು ವೈದ್ಯ ವೃತ್ತಿಯೊಂದಿಗೆ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಹಲವಾರು ರೀತಿಯ ಕೊಡುಗೆಗಳನ್ನು ನೀಡುತ್ತಾ ಕನ್ನಡ ಮತ್ತು ಸಂಸ್ಕೃತಿಯ ಉಳಿವಿಗೆ ಮತ್ತು ಬೆಳವಣಿಗೆಗೆ ಪ್ರೇರಣಾ ಶಕ್ತಿಯಾದ ಶ್ರೀಯುತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಾರೆ. 1984ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ BAMS ಪದವಿ ಪಡೆದು ತಾಲೂಕಿನ ಕುಪ್ಪಗದ್ದೆ ಗ್ರಾಮದವರಾಗಿದ್ದು MBBS ಅನ್ನು SSMC ತುಮಕೂರಿನಲ್ಲಿ ಮತ್ತು MS ದಾವಣಗೆರೆಯಲ್ಲಿ ಮುಗಿಸಿ ತಮ್ಮ ವೃತ್ತಿ ಬದುಕನ್ನು ಭದ್ರಾವತಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯರಾಗಿ 18 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸರ್ಕಾರಿ ಸೇವೆ, ಸಾರ್ವಜನಿಕರ ಕಾಳಜಿ ಮತ್ತು ಮಕ್ಕಳ ಚಿಕಿತ್ಸೆಯನ್ನು ಗಮನಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ಮಲ್ಲಿಕಾರ್ಜುನ GP ಇವರು ಶ್ರೀ ಪಾಂಡುರಂಗ GK ಮತ್ತು ಶ್ರೀಮತಿ ಇರಿಯಮ್ಮ ದಂಪತಿಗಳ ಉದರದಲ್ಲಿ 1980ರಲ್ಲಿ ಜನಿಸಿ
ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಕುಪ್ಪಗದ್ದೆ ಗ್ರಾಮದವರಾಗಿದ್ದು ಎಂಬಿಬಿಎಸ್ ಅನ್ನು ಎಸ್ಎಸ್ಎಂಸಿ ತುಮಕೂರಿನಲ್ಲಿ ಮತ್ತು ಎಂಎಸ್ ದಾವಣಗೆರೆಯಲ್ಲಿ ಮುಗಿಸಿ ತಮ್ಮ ವೃತ್ತಿ ಬದುಕನ್ನು ಭದ್ರಾವತಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯರಾಗಿ 18 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸರ್ಕಾರಿ ಸೇವೆ, ಸಾರ್ವಜನಿಕರ ಕಾಳಜಿ ಮತ್ತು ಮಕ್ಕಳ ಚಿಕಿತ್ಸೆ ದಂಪತಿಗಳ ಉದರದಲ್ಲಿ 1980 ಡಾಕ್ಟರ್ ಗೌಡಪ್ಪ ಎಸ್ ಬೆಳಕುಂಡಿ ಇವರು ಶ್ರೀ 76ರಲ್ಲಿ ಶರಣಮ್ಮ ಮತ್ತು ಶ್ರೀ ದೇವೇಂದ್ರಪ್ಪರವರ ಸುಪುತ್ರರಾಗಿ 1975ರಲ್ಲಿ ಜನಿಸಿ ಇವರು ಮೂಲತಃ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕುರಳಗೇರ ಗ್ರಾಮದವರಾಗಿದ್ದು ಇವರು ಬಿಎಸ್ಸಿ, ಬಿಎಂಎಸ್ ಮತ್ತು ಜಾನಪದ ವೈದ್ಯ ಶಿಕ್ಷಣ ಪಡೆದಿದ್ದು ಜಾನಪದ ವೃತ್ತಿಯೊಂದಿಗೆ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದು ನವಜೀವರಾಗಿ 30 ವರ್ಷಗಳ ಸೇವೆ ಅನುಭವದ ಆಧಾರದಲ್ಲಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಮಲ್ಲಿಕಾರ್ಜುನ ಡಿಎಚ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಸೀಮಾ ಎಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಡಾಕ್ಟರ್ ಸೀಮಾ ಎಂ 1993ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಇವರು ಎಂಬಿಬಿಎಸ್, ಎಂಡಿ, ಡಿಎನ್ಬಿ, ಎಫ್ಆರ್ಜಿಯುಎಚ್ಎಸ್, ಎಂಆರ್, ಕೂದಲು ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಶಿಕ್ಷಣ ತರಬೇತಿ ಪಡೆಯುವುದರ ಜೊತೆಗೆ ಸಂಶೋಧನೆಯನ್ನು ಮಾಡಿರುತ್ತಾರೆ. ಈಗ ಸದ್ಯ ಡಾಕ್ಟರ್ ಸೀಮಾ ಸ್ಕಿನ್, ಹೇರ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಮಂಡ್ಯದಲ್ಲಿ ಅವರ ಪತಿಯಾದ ಡಾಕ್ಟರ್ ಸಿದ್ದೂರವರ ಸಹಕಾರದೊಂದಿಗೆ ನಡೆಸುತ್ತಿದ್ದು ಇವರ 8 ವರ್ಷಗಳ ವೃತ್ತಿ ಅನುಭವ, ಇವರ ಚಿಕಿತ್ಸಾ ಫಲಿತಾಂಶ ಮತ್ತು ಸೇವಾ ಮನೋಭಾವವನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಗುತ್ತಿದೆ. ರತ್ನರಾಗಿ 1986ರಲ್ಲಿ ಜನಿಸಿ ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಜೇಬಿಹಳ್ಳಿಯವರಾಗಿದ್ದು ನೇತ್ರ ವಿಜ್ಞಾನ ವಿಭಾಗದಲ್ಲಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗ ಸೇರಿದಂತೆ 7 ಜಿಲ್ಲೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 12 ವರ್ಷಗಳ ವೃತ್ತಿ ಅನುಭವ, ಕನ್ನಡ ನಾಡು ನುಡಿ ಸೇವೆ, ಸಾಮಾಜಿಕ ಬದ್ಧತೆ ಇನ್ನಿತರೆ ವಿಚಾರಗಳನ್ನು ಗಮನಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಯಾರು? ಶಿಕ್ಷಕರು. ವಿದ್ಯೆ ಕಲಿಸಿ, ಬುದ್ಧಿ ಹೇಳಿ, ತಿಳುವಳಿಕೆ ನೀಡಿ ಜೀವನವನ್ನು ಹೇಗೆ ಮಾಡಬೇಕು ಅಂತ ಕಲಿಸ್ತಕ್ಕಂಥ ಗುರುಗಳು 2ನೇ ದೇವರು. 3ನೇ ದೇವರು ಯಾರು? ಈಗ ನಾವು ಯಾರಿಗೆ ಸನ್ಮಾನ ಮಾಡಿದ್ದೇವೆ ವೈದ್ಯರೇ ನಡೆದಿರುವ ದೇವರು. ಚಪ್ಪಾಳೆ. ಕಾಯಿಲೆ ಬಂದಾಗ ವೈದ್ಯರು 24 ತಾಸು 7 ದಿವಸ 365 ದಿವಸ ರಜೆ ತಗೊಂಡೇನೆ ಎನಿ ಟೈಮ್ ನಮ್ಮ ಸಹಾಯಕ್ಕೆ ಬರ್ತಾರೆ. ಹಾಗಾಗಿ ಆದರೆ ಕಾಲದ ಪ್ರವಾಹದಲ್ಲಿ ಹಾಗೆ ಇವತ್ತು ಪ್ರತಿ ವರ್ಷ 1,10,000 ವೈದ್ಯರು ಭಾರತದಲ್ಲಿ ಇದು ಅಲೋಪತಿ, ಇನ್ನು ಆಯುರ್ವೇದ, ಆಯುರ್ವೇದ, ಸಿದ್ಧ, ಯುನಾನಿ, ನೇಟಿವ್, ನ್ಯಾಚುರೋಪತಿ ಇವರೆಲ್ಲ 50,000 ಜನ ಹೊರಬರ್ತಿದ್ದಾರೆ. ಹಾಗೆ ಡಾಕ್ಟರ್ CN ಮಂಜುನಾಥ್ ಪದ್ಮಶ್ರೀ ಪ್ರಶಸ್ತಿ ವಿಜೇತರು, ಈಗ ಬೆಂಗಳೂರು ಗ್ರಾಮಾಂತರ MP ಆಗಿದ್ದಾರೆ. ದೇವರ ಇನ್ಸ್ಟಿಟ್ಯೂಟು ಇಡೀ ಪ್ರಪಂಚದಲ್ಲಿ ಖ್ಯಾತಿಯನ್ನು ಪಡೆದಿದೆ. ಮೊನ್ನೆ
ಎಲ್ಲರೂ ಸೇರಿ ಹೇಳ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ 30% ವೈದ್ಯಕೀಯ ಸೇವೆಗಳು ಸರ್ಕಾರಿ ಕ್ಷೇತ್ರದಲ್ಲಿದೆ. ಇನ್ನು 70% ವೈದ್ಯಕೀಯ ಸೇವೆಗಳು ಖಾಸಗಿ ಕ್ಷೇತ್ರದಲ್ಲಿದೆ. ಹಾಗೆ 30% ವೈದ್ಯಕೀಯ ಕಾಲೇಜುಗಳು ಸರ್ಕಾರಿ ಕ್ಷೇತ್ರದಲ್ಲಿದೆ. ಇನ್ನು 70% ಕಾಲೇಜುಗಳು ಖಾಸಗಿ ವಲಯದಲ್ಲಿದೆ. ಈ ವರ್ಷ ಡಾಕ್ಟರ್ BN ಗಂಗಾಧರ್ ನನ್ನ ಸಹೋದ್ಯೋಗಿ ನ್ಯಾಷನಲ್ ಹೆಲ್ತ್ ಕಮಿಷನ್ ಚೇರ್ಮನ್ ಆಗಿದ್ದಾರೆ. ಅವರ ಸಮಿತಿ ಇನ್ನು 3 ಕಾಲೇಜುಗಳಿಗೆ ಪರ್ಮಿಷನ್ ಕೊಟ್ಟಿದೆ. ಕರ್ನಾಟಕಕ್ಕೆ 3 ಕಾಲೇಜು ಉಂಟು. ಬೆಂಗಳೂರು 2, ಬಾಗಲಕೋಟೆ 1. ವಿಶ್ವ ಆರೋಗ್ಯ ಸಂಸ್ಥೆಯ ರೆಕಮೆಂಡೇಶನು ಪ್ರತಿ 1,000 ಜನಕ್ಕೆ 2 ವೈದ್ಯರು ಬೇಕು ಅಂತ. ನಾವು ಅದನ್ನು ಈಗಾಗಲೇ ಮೀರಿದ್ದೇವೆ. ಪ್ರತಿ 1,000 ಜನಕ್ಕೆ 3 ಜನ ವೈದ್ಯರಿದ್ದೇವೆ. ಇದು ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಆದರೂ ಕೂಡ 70% ಜನ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರು ಅಲಭ್ಯ. ಹಾಗೆ 30% ಜನ ಇರ್ತಕ್ಕಂಥ ಪಟ್ಟಣ ಪ್ರದೇಶದಲ್ಲಿ, ನಗರ ಪ್ರದೇಶಗಳಲ್ಲಿ ಕಾಸುಗೊಂಡು ಕೊಚ್ಚಬಹುದು. ಅವರು ಅಪ್ರೋಚ್ ಬರಲ್ಲ. ಯಾಕೆಂದರೆ ಪ್ರೈವೇಟ್ನಲ್ಲಿ ಇದು ಬಹಳ ವಿಷಾದನೀಯ ಸಂಗತಿ. ಅವರೇ ಹೇಳ್ತಾರೆ, ಪೇಮೆಂಟ್ ಫಸ್ಟ್, ಟ್ರೀಟ್ಮೆಂಟ್ ನೆಕ್ಸ್ಟ್. ಅದೇ ಜಯದಳದಲ್ಲಿ ಮಾಡಿದ್ದು ಟ್ರೀಟ್ಮೆಂಟ್ ಫಸ್ಟು, ಆಮೇಲೆ ಪೇಮೆಂಟು ನೆಕ್ಸ್ಟು ಕೊಡೋಕ್ಕಾದರೆ, ಇಲ್ಲಾಂತಂದರೆ ಏನೋ ಮಾಡೋಣ. ಸೊ ಹಾಗೆ ವೈದ್ಯರು ಇವತ್ತು ನಾವು ವೈದ್ಯರನ್ನ ಕೆಲಸ ಸನ್ಮಾನ ಮಾಡಿದ್ದೇವೆ. ವೈದ್ಯರ ಬದುಕು ಬಹಳ ಕಷ್ಟ ಆಗಿದೆ. ಗ್ಲಾಮರ್ ಇದೆ ಅಷ್ಟೇ. ನನ್ನ ಮಗ MBBS ಮಾಡಬೇಕು, ನನ್ನ ಮಗ MD ಮಾಡಲಿ, ನನ್ನ ಮಗ ಸರ್ಜನ್ ಆಗಲಿ, ನನ್ನ ಮಗಳು ಗೈನಿಕಾಸ್ ಆಗಲಿ, ಗ್ಲಾಮರ್ ಇದೆ ಅಷ್ಟೇ. ವೈದ್ಯರ ಬದುಕು ದುರ್ಧರ. ಅಂಕಿ-ಅಂಶ ಪ್ರಕಾರ ನಾನು ಹೇಳ್ತಾ ಇದ್ದೇನೆ, ಜನಸಾಮಾನ್ಯರಿಗೆ ಹೋಲಿಕೆ ಮಾಡ್ತು ಅಂತಂದರೆ ವೈದ್ಯರಲ್ಲಿ ಶಾರೀರಿಕ ಕಾಯಿಲೆಗಳು ಜಾಸ್ತಿ, ಹಾಗೆ ಮಾನಸಿಕ ಕಾಯಿಲೆಗಳು ಜಾಸ್ತಿ, ಮುಖ್ಯವಾಗಿ ಡಿಪ್ರೆಷನ್. ಹಾಗೆ ವೈದ್ಯರ ಕೂಡ ಮಾಹಿತಿ